ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಕ್ಲಾಸ್ಗೆ ನಿಮಗೆ ಸ್ವಾಗತ. ನಾನಿಂದು ತಂದಿರುವಂಥ ವಿಷಯ ವಸ್ತು ನಮ್ಮ ಕರ್ನಾಟಕದ ಬಂದರುಗಳು. ಕಾರವಾರ ಜಿಲ್ಲೆಯಿಂದ ಮಂಗಳೂರುವರೆಗೆ ಯಾವ್ಯಾವ ಬಂದರುಗಳು ಬರ್ತವೆ ಎಂಬುದನ್ನು ಹೇಳಿಕೊಡಲಿದ್ದೇನೆ. ನಮ್ಮ ಬಂದರುಗಳು ನಮ್ಮ ರಾಜ್ಯದ ಮತ್ತು ಕೇಂದ್ರದ ಆರ್ಥಿಕ ಕಣಜಕ್ಕೆ ಹಣ ತುಂಬುವ ಕಣಜಗಳಾಗಿವೆ. ಉತ್ತರ ಕನ್ನಡ ಜಿಲ್ಲೆಗೆ ಬಂದದ್ದೇ ಆದರೆ ಕಾರವಾರ ಬಂದರು, ಇನ್ನೊಂದಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೇಲಿಕೇರಿ ಬಂದರು, ತದಡಿ ಉತ್ತರ ಕನ್ನಡ ಜಿಲ್ಲೆ, ಪಾವಿನ ಕುರುವೆ, ಹೊನ್ನಾವರ, ಮಂಕಿ, ಭಟ್ಕಳ, ಕುಂದಾಪುರ ಉಡುಪಿ ಜಿಲ್ಲೆ, ಹಂಗರಕಟ್ಟೆ ಉಡುಪಿ ಜಿಲ್ಲೆ, ಮಲ್ಪೆ ಉಡುಪಿ ಜಿಲ್ಲೆ, ಪಡುಬಿದ್ರೆ ಉಡುಪಿ ಜಿಲ್ಲೆ, ಹಳೆಯ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ, ನವಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ. ಈಗ ಈ ಬಂದರುಗಳು ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನಾನು ನಿಮಗೆ ಹೇಳಲಿದ್ದೇನೆ. ಬೇಲಿಕೇರಿ ಬಂದರು, ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂಥದ್ದು. ಇದು ಎಲ್ಲಿ ಬರುತ್ತೆ ಅಂದರೆ, ಬೇಲಿಕೇರಿ ಬಂದರು ಹತ್ತಿಕೆರೆ ನದಿ ಹಾಗೂ ಕಾಳಿ ನದಿ ಮುಖಜ ಭೂಮಿಯ ದಕ್ಷಿಣಕ್ಕೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರಕ್ಕೆ 27 ಕಿಲೋಮೀಟರ್ ದಕ್ಷಿಣದಲ್ಲಿ ಬರುವಂಥ ಬಂದರೆ ಬೇಲಿಕೇರಿ. ಇಲ್ಲಿ ಹತ್ತಿಕೇರಿ ನದಿ ದಡದಲ್ಲಿದೆ. ನವಮಂಗಳೂರು ಬಂದರಿನ ನಂತರ ಇದು ಕರ್ನಾಟಕದ 3ನೇ ದೊಡ್ಡ ಬಂದರು. ನವಮಂಗಳೂರು ಬಂದರುಗಳ ನಂತರ ಕರ್ನಾಟಕದ 3ನೇ ದೊಡ್ಡ ಬಂದರು ಯಾವುದು ಅಂದರೆ ಬೇಲಿಕೇರಿ. ಈ ಬಂದರನ್ನು ಸಾಗರಮಾಲಾ ಯೋಜನೆ ಅಡಿ ಸೇರಿಸಲಾಗಿದೆ. ಚೀನಾಗೆ ಕಬ್ಬಿಣ ಮತ್ತು ಮ್ಯಾಂಗನೀಸ್ ಅದಿರುಗಳನ್ನು ರಫ್ತು ಮಾಡುವ ಬಂದರೆ ಬೇಲಿಕೇರಿ. ಈಗ ತದ್ರಿ ಅಥವಾ ತದಡಿ ಉತ್ತರ ಕನ್ನಡ ಜಿಲ್ಲೆ ಇನ್ನೊಂದು ಬಂದರು. ಬೇಲಿಕೇರಿ ಬಂದರಿನಿಂದ 25 ಕಿಲೋಮೀಟರ್ ದೂರದಲ್ಲಿದೆ ತದಡಿ ಬಂದರು. ಅಘನಾಶಿ ನದಿ ಮುಖಜ ಭೂಮಿಯಲ್ಲಿದೆ. ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಮಾರ್ಗ ಮತ್ತು ಹೊನ್ನಾವರ ತುಮಕೂರು ರಾಷ್ಟ್ರೀಯ ಹೆದ್ದಾರಿ 206 ತದಡಿ ಬಂದರಿನ ಸರ್ವಾಂಗೀಣ ಅಭಿವೃದ್ಧಿಗೆ ಮೂಲ ಸೌಕರ್ಯಗಳಾಗಿವೆ. ಪಾವಿನ ಕುರುವೆ ಬಂದರು ಉತ್ತರ ಕನ್ನಡ ಜಿಲ್ಲೆಯ ಮತ್ತೊಂದು ಬಂದರು. ಇದು ಹೊಸದಾಗಿ ಘೋಷಿಸಲಾದ ಬಂದರು. ಇದು ಹೊನ್ನಾವರ ತಾಲೂಕಿನ ಪಾವಿನ ಕುರುವೆ ಅಥವಾ ಮಾವಿನ ಕುರುವೆ ಗ್ರಾಮದ ಬಳಿ ಇದೆ. ಈ ಬಂದರು ಶರಾವತಿ ನದಿಯ ಒಳಹರಿವಿನ ಕಡೆಗೆ ನೈಋತ್ಯ ದಿಕ್ಕಿನಲ್ಲಿ ಕಂಡುಬರ್ತದೆ. ಇದಕ್ಕೆ ಬಸವರಾಜದುರ್ಗ ದ್ವೀಪವು ಸಹ ಈ ತೀರಕ್ಕೆ ಸಮೀಪದಲ್ಲಿದೆ. ಇನ್ನು ಹೊನ್ನಾವರ ಬಂದರು, ಈ ಬಂದರು ತದಡಿ ಬಂದರಿನಿಂದ 25 ಕಿಲೋಮೀಟರ್ ಅಂತರದಲ್ಲಿದೆ. ಹೊನ್ನಾವರ ಬಂದರು ಶರಾವತಿ ನದಿ ಅರೇಬಿಯನ್ ಸಮುದ್ರವನ್ನು ಸೇರುವ ಸ್ಥಳದಲ್ಲಿದೆ. ಈ ಬಂದರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪಟ್ಟಣಕ್ಕೆ ಹತ್ತಿರದಲ್ಲಿದೆ. ರಾಷ್ಟ್ರೀಯ ಹೆದ್ದಾರಿ 66 ಮತ್ತು ಹೊನ್ನಾವರ ರೈಲು ನಿಲ್ದಾಣ ಈ ಬಂದರಿಗೆ ಹತ್ತಿರದಲ್ಲಿವೆ. ಇನ್ನು ಮಾನ್ವಿ ಬಂದರು, ಹೊನ್ನಾವರ ಭಟ್ಕಳದ ನಡುವೆ ಇರುವ ಒಂದು ಬಂದರೆ ಮಾನ್ವಿ. ಪ್ರಸ್ತುತ ಈ ಬಂದರನ್ನು ರೇಣುಕಾ ಸಕ್ಕರೆ ಉತ್ಪಾದನಾ ಕಾರ್ಖಾನೆಗೆ ಗುತ್ತಿಗೆ ಆಧಾರದ ಮೇಲೆ ನೀಡಲಾಗಿದೆ. ಭಟ್ಕಳ ಬಂದರು, ಈ ಬಂದರು ಹೊನ್ನಾವರ ಬಂದರಿನಿಂದ 35 ಕಿಲೋಮೀಟರ್ ಅಂತರದಲ್ಲಿದ್ದು ಶರಬಿ ನದಿಯ ದಡದಲ್ಲಿರುವ ಉತ್ತಮ ಸುರಕ್ಷಿತ ಬಂದರಾಗಿದೆ. ವಿಜಯನಗರ ಸಾಮ್ರಾಜ್ಯ ಸಮಯದಲ್ಲಿ ಈ ಬಂದರನ್ನು ಅರಬ್ಬರೊಂದಿಗೆ ವ್ಯಾಪಾರ ಮಾಡಲು ಬಳಸಲಾಗುತ್ತಿತ್ತು. ಉಡುಪಿಯ ಮಲ್ಪೆ ಬಂದರು ಹಂಗರಕಟ್ಟೆ ಬಂದರಿನಿಂದ 10 ಕಿಲೋಮೀಟರ್ ಅಂತರದಲ್ಲಿ ಉಡುಪಿ ಪಟ್ಟಣ ಬಳಿ ಇದೆ. ಈ ಬಂದರು ಉದಯಾವರ ನದಿ ಮತ್ತು ಅರೇಬಿಯನ್ ಸಮುದ್ರದ ಸಂಗಮದಲ್ಲಿದೆ. ಪಡುಬಿದ್ರೆ ಬಂದರು ಉಡುಪಿ ಜಿಲ್ಲೆಯದು, ಉಡುಪಿ ತಾಲೂಕು. ಪಡುಬಿದ್ರೆ ಬಂದರು ಮಲ್ಪೆ ಬಂದರಿನಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಇದಕ್ಕೆ ಮುಲ್ಕಿ ಅಂದರೆ ನಂದಿನಿ ನದಿಯ ದಡದಲ್ಲಿ ಉಡುಪಿ ಜಿಲ್ಲೆಯಲ್ಲಿದೆ. ಉಡುಪಿ ಜಿಲ್ಲೆಯ ಪಾದೂರಿನಲ್ಲಿರುವ ದೊಡ್ಡ ಕಾರ್ಯತಂತ್ರದ ಪೆಟ್ರೋಲಿಯಂ ಮೀಸಲು ಪ್ರದೇಶವು ಸುಮಾರು 2.5 ಮಿಲಿಯನ್ ಮೆಟ್ರಿಕ್ ಟನ್ MMT ಸಾಮರ್ಥ್ಯ ಹೊಂದಿದೆ. ನವಮಂಗಳೂರು ಬಂದರು, ಈ ಬಂದರು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಪಣಂಬೂರಿನಲ್ಲಿದೆ. ಭಾರತದ ಕಾಫಿಯ ಬಂದರು ನವಮಂಗಳೂರು ಬಂದರು. ಇದು ಕರ್ನಾಟಕದ ಏಕೈಕ ಪ್ರಧಾನ ಬಂದರಾಗಿದ್ದು ಪ್ರಸ್ತುತ ಭಾರತದ 7ನೇ ಅತಿ ದೊಡ್ಡ ಬಂದರಾಗಿದೆ. ನವಮಂಗಳೂರು ಬಂದರು ಕರ್ನಾಟಕ ಅತಿ ದೊಡ್ಡ ಬಂದರಾಗಿದ್ದು ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ. 1974 ಮೇ 4ರಂದು ದೇಶದ 9ನೇ ಪ್ರಧಾನ ಬಂದರಾಗಿ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಈ ಬಂದರನ್ನು ಉದ್ಘಾಟಿಸಿದರು. ಈ ಬಂದರು ನೇತ್ರಾವತಿ ನದಿಯ ಉಪನದಿಯಾದ ಗುರುಪುರ ಅಂದರೆ ಫಾಲ್ಗುನಿ ನದಿಯ ಉತ್ತರ ಭಾಗದಲ್ಲಿದೆ.
ರಾಷ್ಟ್ರೀಯ ಹೆದ್ದಾರಿ 66 ಈ ಬಂದರಿನ ಮೂಲಕ ಹಾದು ಹೋಗುತ್ತದೆ. ಕಬ್ಬಿಣ, ಅದಿರು, ಕಾಫಿ, ಗ್ರಾನೈಟ್ ಮತ್ತು ಗೋಡಂಬಿಯನ್ನು ವಿದೇಶಗಳಿಗೆ ಈ ಬಂದರಿನ ಮೂಲಕ ರಫ್ತು ಮಾಡಲಾಗುತ್ತದೆ. ಕಾರವಾರ ಬಂದರು ಗೋವಾದ ಮರ್ಮಗೋವಾ ಬಂದರಿನಿಂದ 100 ಕಿಲೋಮೀಟರ್ ಅಂತರದಲ್ಲಿದೆ. ಈ ಬಂದರು ಕಾಳಿ ನದಿಯ ದಕ್ಷಿಣ ಭಾಗದಲ್ಲಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಇದನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯುತ್ತಾರೆ. ಕಾರವಾರ ಬಂದರನ್ನು. ಈ ಕರಾವಳಿ ತೀರವನ್ನು ರವೀಂದ್ರನಾಥ್ ಟಾಗೋರ್ ಕರಾವಳಿ ಎಂದು ಕರೆಯುತ್ತಾರೆ. INS ಕದಂಬ ಅಥವಾ ನೌಕಾ ನೆಲೆ ಕಾರವಾರದ ಕರ್ನಾಟಕದ ಕಾರವಾರ ಬಳಿ ಇರುವ ಭಾರತೀಯ ನೌಕಾಪಡೆಯ ನೆಲೆಯಾಗಿದೆ. ಮೇ 31, 2005 ಕಾರ್ಯಾರಂಭ ಮಾಡಿತು ಕಾರವಾರ ಬಂದರು. ಈ ನೆಲೆಯನ್ನು ಪ್ರಾಜೆಕ್ಟ್ ಸೀಬರ್ಡ್ ಎಂಬ ಸಂಕೇತ ನಾಮದಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ನೌಕಾಪಡೆಯ 2 ವಿಮಾನವಾಹಕ ನೌಕೆಗಳಾದ INS ವಿಕ್ರಮಾದಿತ್ಯ, INS ವಿಶ್ರಾಂತ್ ಇಲ್ಲಿ ನೆಲೆಗೊಂಡಿದೆ. ಆತ್ಮೀಯರೇ, ನಮ್ಮ ಕರ್ನಾಟಕದ ಬಂದರುಗಳ ಬಗ್ಗೆ ಸಂಕ್ಷಿಪ್ತ ವಿಸ್ತೃತ ಮಾಹಿತಿ ನೀಡಿದ್ದೇನೆ. ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ. 10ನೇ ಕ್ಲಾಸ್, 9ನೇ ಕ್ಲಾಸ್ ಮಕ್ಕಳಿಗೆ ಉಪಯುಕ್ತ, ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಉಪಯುಕ್ತ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.